ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಸೊ ಕಳೆದ ಒಂದು ತರಗತಿಯಲ್ಲಿ ನಾವು ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ರೇಖೆಗಳು ಮತ್ತು ಕೋನಗಳಲ್ಲಿ ತಿಳ್ಕೊಂಡಿದ್ವಿ. ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡಿದ್ವಿ. ಜೊತೆಗೆ ಟೈಪ್ಸ್ ಆಫ್ ಆ್ಯಂಗಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಆ್ಯಂಗಲ್ಸಲ್ಲಿ ಯಾವ್ಯಾವ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು, ನೆಕ್ಸ್ಟು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ಒಂದಷ್ಟು ಪ್ರಾಬ್ಲಮ್ಸು ಸಹ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಇನ್ನೂ ಮುಂತಾದ ಪ್ರಾಬ್ಲಮ್ಸನ್ನು ಮಾಡೋಣ. ಸೊ ಜೊತೆಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮೊದಲೇ ಲೆಕ್ಕಗೆ ಹೋಗೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಗಿವನ್ ಫಿಗರ್. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಎ ಒ ಬಿ ಅನ್ನೋದು ಒಂದು ಲೈನು ಅಂತ ನೆನ್ನೆ ಹೇಳಿದ್ವಿ, ಲೀನಿಯರ್ ಪೇರ್. ಸೊ ಲೀನಿಯರ್ ಪೇರ್ ಅಂತ ಬಂದಾಗ ಎ ಒ ಬಿ ಈಕ್ವಲ್ ಟು ಎ ಒ ಸಿ ಪ್ಲಸ್ ಬಿ ಒ ಸಿ, ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮಗಳು. ಸೊ ಎ ಒ ಬಿ ಅನ್ನೋದು ಒಂದು ಲೈನ್ ಅಂತ ಹೇಳಿದ್ಮೇಲೆ, ಸೊ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎ ಒ ಸಿ ಎಷ್ಟು ಕೊಟ್ಟಿದ್ದಾನೆ? 2x ಪ್ಲಸ್ ಬಿ ಒ ಸಿ ಎಷ್ಟು ಕೊಟ್ಟಿದ್ದಾನೆ? 4x. 180 ಡಿಗ್ರಿ ಇಸ್ ಈಕ್ವಲ್ ಟು 2x ಪ್ಲಸ್ 4x 6x. 180 ಡಿವೈಡೆಡ್ ಬೈ 6 ಈಕ್ವಲ್ ಟು x. 6 1s 6 30s. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ಬಂತು? 30 ಡಿಗ್ರಿ ಬಂತು. ನೆಕ್ಸ್ಟ್ ಎ ಒ ಸಿ ಎಷ್ಟಿದೆ? 2x 2 ಇಂಟು 30 32s 60 ಡಿಗ್ರಿ. ನೆಕ್ಸ್ಟ್ ಬಿ ಒ ಸಿ ಎಷ್ಟಿದೆ? 4x ಇದೆ. 4 ಇಂಟು 30 4 3s 12 ಅಂದರೆ 120 ಡಿಗ್ರಿ ಆಯಿತು. ಸೊ ಈ ಥರ ನೋಡ್ಕೊಂಡು ನಿಧಾನಕ್ಕೆ, ಸೊ ಈ ಥರ ಪ್ರಶ್ನೆಗಳು 1 ಮಾರ್ಕ್ ಅಲ್ಲ 2 ಮಾರ್ಕ್ ಕೇಳುವಂಥ ಚಾನ್ಸಸ್ ಇದೆ. ಎಸ್ಪೆಷಲಿ ಬಯಾಲಜಿ ಅವ್ರಿಗೆ ಈಸಿ ಆಗಿರ್ತದೆ ಪೇಪರು, ಬಯಾಲಜಿ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಇನ್ ದ ಗಿವನ್ ಫಿಗರ್ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ y. ಕೊಟ್ಟಿರುವ ಚಿತ್ರದಲ್ಲಿ ವೈನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಏನು ಕೊಟ್ಟಿದ್ದಾರೆ? ಎ ಬಿ ಒಂದು ಲೈನ್ ಕೊಟ್ಟಿದ್ದಾರೆ, ಸಿ ಎಫ್ ಮತ್ತೆ ಡಿ ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಂದಷ್ಟು ಆಂಗಲ್ಸ್ ಕೊಟ್ಟಿದ್ದಾರೆ. ಏನು ನೋಡಿ, ಇಲ್ಲಿ ಎ ಬಿ ಇದು 5y ಇದ್ದಾಗ ಇದು ಎಷ್ಟಾಗ್ತದೆ? 5y. ಯಾಕೆ? ವರ್ಟಿಕಲ್ ಆಪೋಸಿಟ್ ಆಂಗಲ್ಸ್. ಇಲ್ಲಿ ಬರ್ಕೊಂತೀವಿ ನೋಡ್ರಿ, ಇ ಒ ಎಫ್ ಈಕ್ವಲ್ ಟು ಸಿ ಒ ಡಿ 5y ಬಿಕಾಸ್ ಆಫ್ ವರ್ಟಿಕಲ್ ಆಪೋಸಿಟ್ ಆಂಗಲ್. ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಶೃಂಗಾಭಿಮುಖ ನಿನ್ನೆ ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. ಸೊ ಈಗೇನು ಮಾಡಬೇಕು? ಇಲ್ಲೂ ಎ ಬಿ ಒಂದು ಲೈನ್ ತಗೊಂಡೋಗ್ಬೇಕಾದ್ರೆ, ಸೊ ಇಲ್ಲಿ ಏನಾಗ್ತದೆ? ಬಿ ಒ ಸಿ ಪ್ಲಸ್ ಸಿ ಒ ಡಿ ಪ್ಲಸ್ ಎ ಒ ಡಿ ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ. ಆಗ್ಲೇ ಮಾಡಿದ್ವಿ, ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮಗಳು ಅಂತ ಕರಿತೀವಿ. ಸೊ ಬಿ ಒ ಸಿ ಎಷ್ಟಿದೆ? 5y ಇದೆ. ಸಿ ಒ ಡಿನೂ 5y ಇದೆ. ಎ ಒ ಡಿ 2y ಈಕ್ವಲ್ ಟು 180 ಡಿಗ್ರಿ. 5 ಪ್ಲಸ್ 5 10 ಪ್ಲಸ್ 2 12y ಈಕ್ವಲ್ ಟು 180 ಡಿಗ್ರಿ. ಸೊ y ಈಕ್ವಲ್ ಟು 180 ಡಿವೈಡೆಡ್ ಬೈ 12. 12 1s ರಿಮೈನಿಂಗ್ 6 0 60 12 5s. ಸೊ y ನ ಬೆಲೆ ಎಷ್ಟು ಬಂತು? 15 ಡಿಗ್ರಿ ಬಂತು. ಸೊ ನಿಮಗೆ ಈ ಆಂಗಲ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು? ಬಿ ಒ ಸಿ ಎಷ್ಟಿದೆ? 5y. 5 ಇಂಟು 15 15 5 ಎಷ್ಟು ಡಿಗ್ರಿ? 75 ಡಿಗ್ರಿ. ಸಿಮಿಲರ್ಲಿ ಸಿ ಒ ಡಿನ ಎಷ್ಟು ಬರುತ್ತೆ? 5y ಅಂತ ಬಂದಾಗ 75 ಡಿಗ್ರಿ. ನೆಕ್ಸ್ಟ್ ಎ ಒ ಡಿ ಈಕ್ವಲ್ ಟು 2y 2 ಇಂಟು 15 ಅಂದರೆ 30 ಡಿಗ್ರಿ. ಸೊ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರ್ತದೆ. ಸೊ ಬಿಕಾಸ್ ಆಫ್ ಎ ಒ ಬಿ ಇಸ್ ಎ ಲೈನ್. ನೆಕ್ಸ್ಟ್ ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ದ ಸ್ಟ್ರೈಟ್ ಲೈನ್ಸ್. ಪಿ ಕ್ಯೂ ಮತ್ತು ಆರ್ ಎಸ್ ಸ್ಟ್ರೈಟ್ ಲೈನ್ ಅಟ್ ದ ಇಂಟರ್ಸೆಕ್ಟ್ ಆಫ್ ದ ಓ ಅಂಡ್ ದ ರೇಷಿಯೋ ಕೊಟ್ಟಿದ್ದಾನೆ. ಏನು? ಪಿ ಒ ಆರ್ ಅಂಡ್ ಆರ್ ಒ ಕ್ಯೂ ಈಕ್ವಲ್ ಟು 5:7. ಏನು ರೇಷಿಯೋ ಕೊಟ್ಟಿದ್ದಾನೆ? 5:7 ಕೊಟ್ಟಿದ್ದಾನೆ. ದೆನ್ ಫೈಂಡ್ ದ
ಆಂಗಲ್ಸ್. ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಪಿ ಒ ಆರ್ ರೇಷಿಯೋ ಆರ್ ಒ ಕ್ಯೂ ಇಸ್ ಈಕ್ವಲ್ ಟು 5:7. ಆದರೆ ಎಲ್ಲಾ ಕೋನಗಳ ಅಳತೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾರೆ, ಪಿ ಒ ಆರ್ ರೇಷಿಯೋ ಆರ್ ಒ ಕ್ಯೂ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ, 5:7. ಸೊ ಇದನ್ನ ಆಡ್ ಮಾಡಿದ್ರೆ 5 + 7 ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟಾಯ್ತು, 12 ಆಯ್ತು. ಸೊ ಈಗೇನ್ ಮಾಡ್ಬೇಕು ನಾವು, ಪಿ ಒ ಆರ್ ಸೊ ಇಲ್ಲಿ ಪಿ ಒ ಆರ್ ರೇಷಿಯೋ ಎಷ್ಟಿದೆ, 5 ಇದೆ. ಟೋಟಲ್ ಪಾರ್ಟ್ಸ್ ಎಷ್ಟಿದೆ, 12 ಇದೆ. ಸೊ ಇಲ್ಲಿ ಪಿ ಒ ಕ್ಯೂ ಅಂದ್ರೆ ಎಷ್ಟು ಡಿಗ್ರಿ ತಗೊಂತೀವಿ, 180 ಡಿಗ್ರಿ ತಗೊಂತೀವಿ. 12 1 ಸೊ ರಿಮೈನಿಂಗ್ ಏನು 6 65. ಸೊ 5 × 15 ಎಷ್ಟು ಬಂತು, 75 ಡಿಗ್ರಿ ಬಂತು. ಯಾವುದು, ಪಿ ಒ ಆರ್ 75 ಡಿಗ್ರಿ ಬಂತು. ನೆಕ್ಸ್ಟ್ ಆರ್ ಒ ಕ್ಯೂ ಈಕ್ವಲ್ ಟು ಎಷ್ಟು ಪಾರ್ಟ್ಸ್ ಇದೆ, ಆರ್ ಒ ಕ್ಯೂದು 7 ಪಾರ್ಟ್ಸ್ ಇದೆ. ಟೋಟಲ್ ಪಾರ್ಟ್ಸ್ 12 ಇಸ್ ಈಕ್ವಲ್ ಟು 180. 12 1 12 15 ಎಷ್ಟು ಉಳಿತು, 7 × 15. 15 7 ಎಷ್ಟಾಯಿತು, 105 ಡಿಗ್ರಿ. ಸೊ ಇಲ್ಲಿ ಪಿ ಒ ಆರ್ಗೆ ವರ್ಟಿಕಲ್ ಆಪೋಸಿಟ್ ಯಾವುದು, ಪಿ ಒ ಆರ್ ಈಕ್ವಲ್ ಟು ಎಸ್ ಒ ಕ್ಯೂ ಎಷ್ಟು ಡಿಗ್ರಿ, 105 ಡಿಗ್ರಿ. ರೀಸನ್ ಬರ್ದಿರಿ, ವರ್ಟಿಕಲ್ ಆಪೋಸಿಟ್ ಆಂಗಲ್ಸ್. ನೆಕ್ಸ್ಟ್ ಆರ್ ಒ ಕ್ಯೂ ಈಕ್ವಲ್ ಟು ಪಿ ಒ ಎಸ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 75 ಡಿಗ್ರಿ. ಸೊ ದಟ್ ಈಸ್ ಆಲ್ಸೋ ರೀಸನ್ ಆಫ್ ವರ್ಟಿಕಲ್ ಆಪೋಸಿಟ್. ಸೊ ಇದನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ, 360 ಬರ್ತದೆ. ಕಂಪ್ಲೀಟ್ ದ ಆಂಗಲ್ ಅಂತ ಕರೀತೀವಿ. Next, in the given figure, lines XY and MN intersect at the O. POY equal to 90 degree. ಕೊಟ್ಬಿಟ್ಟಿದ್ದಾನೆ 90 ಡಿಗ್ರಿ. A is to B ಇದು ರೇಷಿಯೋ ಕೊಟ್ಟಿದ್ದಾನೆ 2:3. ನೆಕ್ಸ್ಟ್ ಫೈಂಡ್ ದ C. ಸೊ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿ ಕೊಟ್ಟಿರುವ ಚಿತ್ರದಲ್ಲಿ XY ಮತ್ತು MN ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. POY equal to 90 ಡಿಗ್ರಿ. A is to B equal to 2:3. ಆದರೆ ಸಿ ನ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೇಷಿಯೋ A is to B equal to 2:3. ಸೊ A ನ 2x ತಗೊಳ್ರಿ, B ನ 3x ತಗೊಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ POX. ಸೊ ಕಂಪ್ಲೀಟ್ ಇದು 90 ಅಂದ್ರೆ ಇದೆಷ್ಟು ಡಿಗ್ರಿ ಇರ್ತದೆ, 90. ಸೊ POX equal to POM plus MOX. POX ಎಷ್ಟು ಡಿಗ್ರಿ, 90 ಡಿಗ್ರಿ. POM ಅಂದ್ರೆ A ಎಷ್ಟಿದೆ, 2 ಇದೆ, ಇಲ್ಲಿ ತಗೊಂಡಿದ್ದೀವಿ 2x. B ಎಷ್ಟಿದೆ, MOX. B ಅಂದ್ರೆ ಎಷ್ಟು, 3x. 90 ಡಿಗ್ರಿ. 2x plus 5, 2x plus 3x, 5x. 90 divided by 5 is equal to x. 5 1 5 18. ಸೊ x ವ್ಯಾಲ್ಯೂ ಎಷ್ಟು ಬಂತು ನಮಗೆ, x equal to 18 ಡಿಗ್ರಿ ಬಂತು. ಸೊ x equal to 18 ಅಂದ್ರೆ A is equal to 2x. 2 × 18 ಡಿಗ್ರಿ ಅಂದ್ರೆ ಎಷ್ಟಾಯಿತು, 36 ಡಿಗ್ರಿ. B equal to 3x. 3 × 18 ಡಿಗ್ರಿ 83 54 ಡಿಗ್ರಿ. ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು, ನಾವು ಸಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ MON is ಲೈನ್ ಅಂತ ತಗೊಂಡಿದ್ವಿ. ಲೈನ್ ಅಂತ ತಗೊಂಡಾಗ MON ಈಕ್ವಲ್ ಟು ಏನಾಗ್ತದೆ, MOX ಪ್ಲಸ್ XON ಆಂಗಲ್ XON. ಸೊ MON ಅಂದ್ರೆ 180 ಡಿಗ್ರಿ. MOX ಅಂದ್ರೆ ಬಿ ವ್ಯಾಲ್ಯೂ ಎಷ್ಟು ಬಂತು, 54 ಡಿಗ್ರಿ ಬಂತು. ನೆಕ್ಸ್ಟ್ XON ಏನಿದೆ, ಸಿ ಇದೆ. ಸೊ 180 ಪ್ಲಸ್ 54 ಈ ಕಡೆ ಬಂದ್ರೆ -54 ಈಕ್ವಲ್ ಟು ಸಿ. ಸೊ 180 - 54 ಅಂದ್ರೆ ಎಷ್ಟಾಯಿತು, 0 ಇಂದ 4 ಹೋಗಲ್ಲ, 10 ಅಲ್ಲಿ 4 ಹೋದ್ರೆ 6, 7 ಅಲ್ಲಿ 5 ಹೋದ್ರೆ 2, 126 ಡಿಗ್ರಿ. ಸೊ ದ ವ್ಯಾಲ್ಯೂ ಆಫ್ ಸಿ ಇಸ್ ಹೌ ಮಚ್, 126 ಡಿಗ್ರಿ. ಸೊ ಬೇಕಾದ್ರೆ ಇದನ್ನ ಫುಲ್ XY ಲೈನ್ ತಗೊಂಡು ಇದು 90 ಡಿಗ್ರಿ ಇದು ಮತ್ತೆ ಇದನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ x ಇಸ್ ಸೇಮ್ 18 ಡಿಗ್ರಿ ಬರ್ತದೆ. ಸೊ ಈ ತರ ನೋಡ್ಕೊಂಡು ಕ್ವಶನ್ ಏನಿದೆ ನೋಡ್ಕೊಂಡು ಮಾಡಿ.
Next, fifth question. In the figure, x plus y is equal to w plus z, then prove that AOB is a line. ಕೊಟ್ಟಿರುವ ಚಿತ್ರದಲ್ಲಿ x plus y equal to w plus z ಆದರೆ AOB ಒಂದು ಸರಳ ರೇಖೆ ಅಂತ ಸಾಧಿಸಿ. ನೋಡಿ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಎಲ್ಲಾನು ಆಡ್ ಮಾಡಿದ್ರೆ ಆಂಗಲ್ಸ್ ಎಷ್ಟಿದೆ, ಎಕ್ಸ್ ಇದೆ, ವೈ ಇದೆ, z ಪ್ಲಸ್ ಡಬ್ಲ್ಯೂ. ಸೊ ಎಲ್ಲ ಆಂಗಲ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ 360 ಡಿಗ್ರಿ ಬರ್ತದೆ. ಸೊ ಏನು ಎಕ್ಸ್ ಪ್ಲಸ್ ವೈ ಪ್ಲಸ್ ಡಬ್ಲ್ಯೂ ಪ್ಲಸ್ ಝೆಡ್ ಈಕ್ವಲ್ ಟು ಎಷ್ಟು ಡಿಗ್ರಿ 360 ಡಿಗ್ರಿ. ರೀಸನ್ ಏನು ಬರೀತೀರಾ, ಪೂರ್ಣ ಕೋನ ಅಥವಾ ಕಂಪ್ಲೀಟ್ ಆಂಗಲ್ ಅಂತ ಬರ್ಕೊಡಿ. ಸೊ ಅವ್ನು ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝೆಡ್ ಹಾಕ್ಕೊಡ್ರಿ ಅಂತ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು in the place of w plus z x plus y ಹಾಕಿದ್ವಿ is equal to 360, x plus x 2x plus y plus y 2y equal to 360. X is the common, sorry 2 is the common, x plus y is equal to 360. So x plus y is equal to 360 divided by 2, 2 1s 2, 180 is. So x plus y ಎಷ್ಟು ಏನು ಬಂತು 180 ಡಿಗ್ರಿ. ಸೊ 180 ಡಿಗ್ರಿ ಅಂತ ಬಂದಾಗ ಸೊ ಎಕ್ಸ್ ಪ್ಲಸ್ ವೈ ಈಸ್ ಯಾವ ಲೈನ್ ಮೇಲೆ ಇದೆ, AOB ಲೈನ್ ಮೇಲೆ ಇದೆ. ಸೊ ಎಕ್ಸ್ ಪ್ಲಸ್ ವೈ ಎಷ್ಟಾಯಿತು 180 ಡಿಗ್ರಿ ಆಯ್ತು. ದೇರ್ಫೋರ್ AOB ಈಸ್ ಎ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಲೆಕ್ಕದಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ AB ಮತ್ತು CD ಸರಳ ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಎಲ್ಲಿ ಛೇದಿಸ್ತಾ ಇದ್ದೇವೆ, O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದೇವೆ. AOC ಪ್ಲಸ್ ನೋಡಲಿ ಇದು ಪ್ಲಸ್ BOE ಈಕ್ವಲ್ ಟು ಎಷ್ಟು ಡಿಗ್ರಿ ಕೊಟ್ಟಿದ್ದಾನೆ 70 ಡಿಗ್ರಿ ಕೊಟ್ಟಿದ್ದಾನೆ. ಅಂಡ್ BOD ಈಕ್ವಲ್ ಟು 40 ಡಿಗ್ರಿ ಬರ್ಕೊಂಡಿದ್ದೀವಿ. ಆದರೆ BOE ಇಸ್ ದ ಕ್ವಶನ್ ಮಾರ್ಕ್. ಅಂಡ್ ಸರಳಾಧಿಕ ಕೋನ COE ಇದನ್ನ ರಿಫ್ಲೆಕ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ. ಅಂದ್ರೆ ಈ ಭಾಗವನ್ನ ಬಿಟ್ಟು ಉಳಿದ ಭಾಗವನ್ನ ನಾವೇನಂತ ಕರಿತೀವಿ ರಿಫ್ಲೆಕ್ಸ್. ಅಂದ್ರೆ ಈ 360 ಇಂದ ಈ ಡಿಗ್ರಿನ ನಾವು ಮೈನಸ್ ಮಾಡಿದ್ರೆ you will get a reflection. So in the figure, AB and CD are the straight lines intersect at O. AOC plus BOE equal to 70 degree and BOD equal to 40 degree. Then find the BOE and reflex of the COE. First ಏನು ಕೊಟ್ಟಿದ್ದಾನೆ ನೋಡಿ ಇಲ್ಲಿ, BOD 40 degree ಕೊಟ್ಟಿದ್ದಾನೆ. BOD 40 degree ಆಯಿತು ಅಂದಾಗ AOC also 40 degree because of vertical opposite angles. ವರ್ಟಿಕಲ್ ಆಪೋಸಿಟ್ ಆಂಗಲ್ VOA ಅಂತ ಬರ್ದಿರ್ತೀವಿ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ಏನು AOC ಪ್ಲಸ್ BOE ಈಕ್ವಲ್ ಟು 70 ಡಿಗ್ರಿ. AOC 40 ಗೊತ್ತು ನಮಗೆ, ಪ್ಲಸ್ BOE ಈಕ್ವಲ್ ಟು 70 ಡಿಗ್ರಿ. BOE ಈಕ್ವಲ್ ಟು 70 ಮೈನಸ್ 40 ಡಿಗ್ರಿ ಎಷ್ಟಾಯಿತು 70 ಮೈನಸ್ 40, BOE equal to 30 degree. ಸೊ ಆಂಗಲ್ BOE ನಮಗೆ ಒಂದು ಬಂತು. ಸೊ ಈಗ ಏನು ಮಾಡಬೇಕು, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವ COE ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ, ನೆಕ್ಸ್ಟ್ ನೋಡ್ರಿ AOB ಈಸ್ ಎ ಲೈನ್. AOB ಈಸ್ ಎ ಲೈನ್ ಅಂತ ತಗೊಂಡಿದ್ದೀವಿ. ಸೊ ಲೈನ್ ಅಂತ ತಗೊಂಡಾಗ ಯಾವ್ಯಾವಿದೆ, AOC, COE ಮತ್ತು BOE. AOC ಪ್ಲಸ್ COE ಪ್ಲಸ್ BOE ಈಕ್ವಲ್ ಟು 180 ಡಿಗ್ರಿ. AOC ಬಂದಿದೆ ನಮಗೆ ಆಲ್ರೆಡಿ ಎಷ್ಟು ಡಿಗ್ರಿ 40 ಡಿಗ್ರಿ. ನೆಕ್ಸ್ಟ್ COE ಗೊತ್ತಿಲ್ಲ, COE ಬರ್ಕೊಂಡಿದ್ದೀವಿ. ನೆಕ್ಸ್ಟ್ BOE ಎಷ್ಟು ಡಿಗ್ರಿ 30 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 40 ಪ್ಲಸ್ 30 70 plus COE is equal to 180. So COE is equal to 180 minus 70. 180 minus 70 ಅಂದ್ರೆ ಎಷ್ಟು ಬಂತು 110 ಬಂತು. ಇದು COE. ಅಲ್ಲಿ ಕೇಳಿರ್ತಕ್ಕಂಥದ್ದು ರಿಫ್ಲೆಕ್ಸ್ ಆಫ್ COE. ರಿಫ್ಲೆಕ್ಸ್ ಆಫ್ COE equal to 360 minus angle COE. 360 minus 110. ಸೊ 360 ಮೈನಸ್ 110 ಮಾಡಿದ್ರೆ ಎಷ್ಟು ಬರ್ತದೆ 250 ಬರ್ತದೆ. ಸೊ ರಿಫ್ಲೆಕ್ಸ್ ಆಫ್ COE ಎಷ್ಟು ಬಂತು 250 ಬಂತು. ಸೊ ನೋಡಿಕೊಂಡು ನಿಧಾನಕ್ಕೆ ಆನ್ಸರ್ ಮಾಡಬೇಕು.
ನೆಕ್ಸ್ಟ್ ಮುಂದಿನ ಲೆಕ್ಕ. ಇನ್ ದ ಫಿಗರ್ ಟೂ ಸ್ಟ್ರೈಟ್ ಲೈನ್ಸ್ ಪಿ ಕ್ಯೂ ಅಂಡ್ ಆರ್ ಎಸ್. ಸೊ ಇಲ್ಲಿ ಪಿ ಕ್ಯೂ ಮತ್ತೆ ಆರ್ ಎಸ್ ಸ್ಟ್ರೈಟ್ ಲೈನ್ಸ್ ಇದಾವೆ. ಇಂಟರ್ಸೆಕ್ಟ್ ಅಟ್ ದ ಓ ಇಫ್ ಪಿ ಒ ಟಿ ಕೊಟ್ಟಿದ್ದಾನೆ 75 ಡಿಗ್ರಿ ಕೊಟ್ಟಿದ್ದಾನೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಬಿ ಸಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ತಗೊಳ್ರಿ ಏನು, ಆರ್ ಎಸ್ ಇಸ್ ಎ ಲೈನ್. ಆರ್ ಎಸ್ ಇಸ್ ಎ ಲೈನ್ ಅಂತ ತಗೊಂಡಾಗ ಅದು ಎಷ್ಟು ಡಿಗ್ರಿ ಆಗ್ತದೆ, 180 ಡಿಗ್ರಿ. ಸೊ ಏನಿದೆ ಇಲ್ಲಿ ಆಂಗಲ್ ಪಿ ಒ ಆರ್ ಪ್ಲಸ್ ಪಿ ಒ ಟಿ ಪ್ಲಸ್ ಎಸ್ ಒ ಟಿ ಈಕ್ವಲ್ ಟು 180 ಡಿಗ್ರಿ. ಸೊ ಪಿ ಒ ಆರ್ ಏನು ಕೊಟ್ಟಿದ್ದಾನೆ, 4b ಕೊಟ್ಟಿದ್ದಾನೆ. ನೆಕ್ಸ್ಟ್ ಪಿ ಒ ಟಿ ಕೊಟ್ಟಿದ್ದಾನೆ 75 ಡಿಗ್ರಿ ಪ್ಲಸ್ ಎಸ್ ಒ ಟಿ ಕೊಟ್ಟಿಲ್ಲ, ಬಿ ಕೊಟ್ಟಿದ್ದಾರೆ. ಸೊ ಬಿ ಈಕ್ವಲ್ ಟು 180 ಡಿಗ್ರಿ. ಇಲ್ಲೇನಾಯಿತು, 4b ಪ್ಲಸ್ ಬಿ 5b ಪ್ಲಸ್ 75 ಡಿಗ್ರಿ ಇಸ್ ಈಕ್ವಲ್ ಟು 180. ಸೊ 5b ಈಕ್ವಲ್ ಟು 180 ಮೈನಸ್ 75 ಡಿಗ್ರಿ. ಸೊ 180 ಮೈನಸ್ 75 ಡಿಗ್ರಿ ಅಂದರೆ 105 ಡಿಗ್ರಿ. ಸೊ ಬಿ ಈಕ್ವಲ್ ಟು 105 ಡಿವೈಡೆಡ್ ಬೈ 5. 5 1s 5 2s 5 1. ಸೊ ಬಿ ಎಷ್ಟು ಡಿಗ್ರಿ ಬಂತು, 21 ಡಿಗ್ರಿ ಬಂತು. ಸೊ ಇಲ್ಲೊಂದು ಇದೆ ನೋಡ್ರಿ, ಏನು, ಬಿ ಈಕ್ವಲ್ ಟು ಇಲ್ಲಿ ಕಂಡೀಷನ್ ಇದೆ 4b ಈಕ್ವಲ್ ಟು ಎ. ನಮಗೆ ಬಿ ಬಂದಿದೆ, ಏನು 4b ಪಿ ಒ ಆರ್ ಈಕ್ವಲ್ ಟು ಎಸ್ ಒ ಕ್ಯೂ. ಸೊ ರೀಸನ್ ಏನು, ವರ್ಟಿಕಲ್ ಆಪೋಸಿಟ್ ಆಂಗಲ್ಸ್. ಸೊ ಇಲ್ಲಿ ಎಷ್ಟಿದೆ, 4b ಇದೆ, ಪಿ ಒ ಆರ್ 4b ಈಕ್ವಲ್ ಟು ಎ. ಸೊ 4 ಇಂಟು 21 ಈಕ್ವಲ್ ಟು ಎ. 4 1s 4 4 2s 8. ಸೊ ಎಷ್ಟಾಯಿತು, ಎನ ವ್ಯಾಲ್ಯೂ 84 ಡಿಗ್ರಿ ಬಂತು. ಸೊ ನೆಕ್ಸ್ಟ್ ಇಲ್ಲೇನಿದೆ ನೋಡ್ರಿ, ಇಲ್ಲಿ ಲೈನ್ ಯಾವುದು, ಆರ್ ಎಸ್ ಇಸ್ ಅ ಲೈನ್ ಆನ್ ದ ಲೈನ್ 2c ಮತ್ತೆ ಎ. ಸೊ ದಟ್ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಆರ್ ಒ ಕ್ಯೂ, ದ ರೇ ಒ ಕ್ಯೂ ಸ್ಟ್ಯಾಂಡ್ಸ್ on the line RS. ROQ plus QoS equal to 180 degree. ಸೊ ಏನು ಕೊಟ್ಟಿದ್ದಾರೆ, ROQ 2c ಇದೆ, ಇದು ಎ ಇದೆ. ಎ 84 ಡಿಗ್ರಿ ನೋಡ್ಕೊಂಬಿಡ್ರಿ. 2c ಪ್ಲಸ್ ಎ ಈಕ್ವಲ್ ಟು 180 ಡಿಗ್ರಿ. 2c ಪ್ಲಸ್ ಎ ಎಷ್ಟು ಡಿಗ್ರಿ, 84 equal to 180. So 2c equal to 180 minus 84. So 2c equal to 180 minus 84 ಅಂದರೆ 96. c equal to 96 divided by 2. 2 1s 2 4s 1 ನೋಡಿತು 60 2 8. So c equal to ಎಷ್ಟು ಡಿಗ್ರಿ, 48 ಡಿಗ್ರಿ ಬಂತು. Therefore a equal to ಎಷ್ಟು ಬಂತು, 84 ಡಿಗ್ರಿ. b equal to 21 ಡಿಗ್ರಿ. ನೆಕ್ಸ್ಟ್ ಸಿ ಈಕ್ವಲ್ ಟು 48 ಡಿಗ್ರಿ ಬಂತು. ನೆಕ್ಸ್ಟ್ ಮುಂದಿನ ಲೆಕ್ಕ. ದ ರೇ ಒ ಎಸ್ ಸ್ಟ್ಯಾಂಡ್ಸ್ ಆನ್ ದ ಲೈನ್ ಪಿ ಒ ಕ್ಯೂ. ದ ರೇ ಒ ಆರ್ ಅಂಡ್ ಒ ಟಿ ಆನ್ ದ ಆಂಗಲ್ ಆಫ್ ಬೈಸೆಕ್ಟರ್ಸ್ ಆಫ್ ಪಿ ಒ ಎಸ್ ಅಂಡ್ ಎಸ್ ಒ ಕ್ಯೂ. ಬೈಸೆಕ್ಟರ್ಸ್ ಅಂದರೆ ಪಿ ಒ ಎಸ್ಗೆ ಒ ಆರ್ ಇಸ್ ಅ ಬೈಸೆಕ್ಟರ್ ಅಂದರೆ ಈಕ್ವಲ್ ಆಗಿ ಕಟ್ ಆಗ್ತದೆ ಅಂತ ಅರ್ಥ. ಬೈ ಮೀನ್ಸ್ ಟು, ಸೆಕ್ಟರ್ ಮೀನ್ಸ್ ಕಟ್ಟಿಂಗ್ ಅಂತ. ಸೊ ಕಟ್ ಮಾಡಿದಾಗ 2 ಈಕ್ವಲ್ ಪಾರ್ಟ್ಸ್ ಆಗ್ತದೆ ಅಂತ. ನೆಕ್ಸ್ಟ್ ಇನ್ನೊಂದು ಒ ಟಿ ಇಸ್ ಆಲ್ಸೋ ಬೈಸೆಕ್ಟರ್ ಅಂತ ಕೊಟ್ಟಿದ್ದಾನೆ, ಎಸ್ ಒ ಕ್ಯೂಗೆ ಒ ಟಿ. ಸೊ ಇದಕ್ಕೆ ಇದು ಈಕ್ವಲ್ ಆಯಿತು. ಅಂಡ್ ಪಿ ಒ ಎಸ್ ಈಸ್ ಈಕ್ವಲ್ ಟು ಗಿವನ್ ಎಕ್ಸ್, ಫೈಂಡ್ ದ ಆರ್ ಒ ಟಿ. ಚಿತ್ರದಲ್ಲಿ ಒ ಎಸ್ ಕಿರಣವು ಪಿ ಒ ಕ್ಯೂ ರೇಖೆಯ ಮೇಲೆ ನಿಂತಿದೆ. ಒ ಆರ್ ಮತ್ತು ಒ ಟಿಗಳು ಪಿ ಒ ಎಸ್ ನ ಮತ್ತು ಎಸ್ ಒ ಕ್ಯೂನ ಕೋನಾರ್ಧಕಗಳಾಗಿವೆ. ಅಂಡ್ ಪಿ ಒ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಆದರೆ ಪಿ ಒ ಟಿನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ರೇ ಕೊಟ್ಟಿದ್ದಾನೆ, ಯಾವ ರೇ, ರೇ ಕಿರಣ ಒ ಎಸ್ ಸ್ಟ್ಯಾಂಡ್ಸ್ ಆನ್ ದ
ಲೈನ್ ಯಾವುದು? ಪಿ ಒ ಕ್ಯೂ. ಸೊ ಪಿ ಒ ಕ್ಯೂ ಅಂದರೆ ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ. ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ. ಪಿ ಒ ಎಸ್ ಕೊಟ್ಟಿದ್ದಾನೆ ಎಕ್ಸ್ ಪ್ಲಸ್ ಎಸ್ ಒ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಸ್ ಒ ಕ್ಯೂ ಈಕ್ವಲ್ ಟು 180 ಪ್ಲಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಬಂತು. ಬಟ್ ಇಲ್ಲಿ ಬೈಸೆಕ್ಟರ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪಿ ಒ ಎಸ್ ಈಕ್ವಲ್ ಟು ಪಿ ಒ ಆರ್ ಆರ್ ಒ ಎಸ್. ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಅಲ್ವಾ ತಗೊಂಡಿರೋದಿಲ್ಲ. ಪಿ ಒ ಎಸ್ ಡೈರೆಕ್ಟ್ ಎಕ್ಸ್ ಕೊಟ್ಟಿದ್ದಾರೆ. ನಮ್ಗೆ ಈಗ ಏನು ಮಾಡಬೇಕು? ಎಕ್ಸ್ ಒ ಕ್ಯೂನ ಮಾಡಬೇಕು. ಸೊ ಎಕ್ಸ್ ಒ ಕ್ಯೂ ಈಕ್ವಲ್ ಟು ಎಸ್ ಒ ಟಿ ಪ್ಲಸ್ ಟಿ ಒ ಕ್ಯೂ. ಸೊ ಆ ಪಾರ್ಟ್ ಏನಾಗಿರ್ತದೆ? ಈಕ್ವಲ್ ಆಗಿರ್ತದೆ. ದೇರ್ಫೋರ್ ಎಸ್ ಒ ಟಿ ಈಕ್ವಲ್ ಟು ಟಿ ಒ ಕ್ಯೂ. ಸೊ ಎಸ್ ಒ ಕ್ಯೂ ಈಕ್ವಲ್ ಟು ಎಸ್ ಒ ಟಿ ಪ್ಲಸ್ ಇನ್ ದ ಪ್ಲೇಸ್ ಆಫ್ ಟಿ ಒ ಕ್ಯೂ ರೈಟ್ ಎಸ್ ಒ ಟಿ. ಸೊ ಎಸ್ ಒ ಟಿ ಪ್ಲಸ್ ಎಸ್ ಒ ಟಿ ಎಷ್ಟಾಯಿತು? 2SOT. ಸೊ ಇನ್ ದ ಪ್ಲೇಸ್ ಆಫ್ ಎಸ್ ಒ ಕ್ಯೂ ಏನು ಹಾಕ್ಬೋದು? 2 into SOT angle is equal to 180 minus x. So next SOT equal to 180 minus x divided by 2. Then ಆಯಿತು 90 divided by 180 by 2. 180 by 2 minus x by 2. 2 ones 2 90s. So 90 minus x by 2. ಯಾವ ವ್ಯಾಲ್ಯೂ? SOT ವ್ಯಾಲ್ಯೂ. ನಮ್ಗೆ ಬೇಕಾಗಿರೋದು ಯಾವುದು? ROT. ಸೊ ROT equal to ನೋಡಿ ROT equal to ROS plus SOT. ROT equal to ROS plus SOT. ನಮಗೇನಿದೆ ಇಲ್ಲಿ SOT ವ್ಯಾಲ್ಯೂ ಇದೆ, ಬಟ್ ROS ವ್ಯಾಲ್ಯೂ ಇಲ್ಲ. ಸೊ ROS ಬೇಕು ಅಂದರೆ ಹೆಂಗೆ ನೋಡಲಿ, ಬೈಸೆಕ್ಟರ್ ಅಂತ ಕೊಟ್ಟಿದ್ದಾನೆ. POS is equal to POR plus ROS. ಸೊ ಇದೇನು ಈಕ್ವಲ್ ಬೈಸೆಕ್ಟರ್ಸ್ ಅಂತ ಹೇಳಿದಾನಲ್ವಾ. POS is equal to POR plus ROS. POR ಅಂದರೆ ಎಕ್ಸ್ ಕೊಟ್ಟಿದ್ದಾನೆ, ROS ಪ್ಲಸ್ ROS. ಹೆಂಗೆ ROS ಬರ್ಕೊಂಡ್ವಿ? ಆಗ್ಲೇ ಹೇಳಿದ್ವಿ ಬೈಸೆಕ್ಟರ್ ಅಂತ ಬಂದಾಗ POR equal to ROS. ಸೊ ಈಕ್ವಲ್ ಪಾರ್ಟ್ಸ್ ಆಗಿರ್ತವೆ. ಸೊ ಎಕ್ಸ್ ಈಕ್ವಲ್ ಟು 2 ROS. ಸೊ ROS equal to x by 2. ROS x by 2 ವ್ಯಾಲ್ಯೂ ತೊಗೊಂಡು ಹಾಕಿದ್ವಿ. ಇಲ್ಲಿ SOT 90 minus x by 2 ಪ್ಲಸ್ x by 2 minus x by 2 ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು ಉಳಿತು? 90 ಡಿಗ್ರಿ ಉಳಿತು. ಸೊ ROT is equal to 90 ಡಿಗ್ರಿ. ಸೊ ಇಲ್ಲಿಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಮಾಡಿದ್ವಿ. ಒಟ್ಟು 8 ಪ್ರಾಬ್ಲಮ್ಸನ್ನು ಮಾಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಒಂದಷ್ಟು 8 to 10 ಪ್ರಾಬ್ಲಮ್ಸನ್ನು ಮಾಡಿ ಈ ಒಂದು ಚಾಪ್ಟರನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ, ಸೊ ಈ ಒಂದು ಚಾಪ್ಟರಿಂದ 2 ಮಾರ್ಕ್ಸು ಇಲ್ಲ 3 ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ, ಸೊ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.